ಧ್ವನಿಧಾರೆ ಧ್ವನಿಸುವ ಅಕ್ಷರಲೋಕ. ಪುಸ್ತಕ ದಯ್ಯದ ಮನೆ. ಬರೆದವರು KV ಅಯ್ಯರ್. ಹಳೆ ಬೆಂಗಳೂರು. ಇದು 40 ವರ್ಷಗಳ ಹಿಂದಿನ ಮಾತು. ಆಗ ಬೆಂಗಳೂರು ಈಗಿರುವುದರಲ್ಲಿ 1/3 ಭಾಗದಷ್ಟೂ ಇರಲಿಲ್ಲ. ಆಗ ತಾನೇ ಎಲೆಕ್ಟ್ರಿಕ್ ದೀಪ ಬಂದಿತ್ತು. ಊರಿನ ಒಂದೆರಡು ಕಡೆ ಮುನಿಸಿಪಲ್ ಲಾಂದ್ರ ಇನ್ನೂ ಇತ್ತು. ಬೆಂಗಳೂರಿನ ಸಿಟಿ ರೈಲ್ವೆ ಸ್ಟೇಷನ್ ಆಗಲೂ ದೊಡ್ಡ ಜಂಕ್ಷನ್. 4 ಕಡೆಗಳಿಂದಲೂ ರೈಲು ಬರುತ್ತಿತ್ತು. ರೈಲ್ವೆ ಸ್ಟೇಷನ್ ಮೆಟ್ಟಿಲುಗಳನ್ನು ಇಳಿದು ಅದೇ ರಸ್ತೆಯಲ್ಲಿ ಮುಂದೆ ಹೋದರೆ ಸ್ವಲ್ಪ ದೂರ ಹೋಗುವುದರೊಳಗೆ ಎದುರಿಗೆ ಒಂದು ದೊಡ್ಡ ಕೆರೆ. ಅದರ ಹೆಸರು ಧರ್ಮಾಂಬುದಿ ಕೆರೆ. ಆ ಕೆರೆಯ ತುಂಬಾ ನೀರು ಹಕ್ಕಿಗಳು. ನೀರಿನ ಮೇಲೆ ತಣ್ಣಗೆ ಬೀಸುವ ತಂಗಾಳಿ. ಮಧ್ಯಾಹ್ನವೆಲ್ಲ ರೈಲಿನಲ್ಲೇ ಕುಳಿತು ಬಿಸಿಲಿನ ಬೇಗೆಯನ್ನು, ಜನಗಳ ನೂಕಾಟವನ್ನು, ಗಂಟೆಗೆ 10-12 ಮೈಲಿ ವೇಗದಲ್ಲಿ ಪ್ರಯಾಣ ಮಾಡುವ ಪ್ರಯಾಸವನ್ನು ಅನುಭವಿಸಿ ಎಂದಿಗೆ ಬೆಂಗಳೂರು ಸೇರಿಯೇವೋ ಎಂದು ಕಾತರ ಪಡುತ್ತಿದ್ದ ಪ್ರಯಾಣಿಕರಿಗೆ ರೈಲ್ವೆ ಸ್ಟೇಷನ್ ಮೆಟ್ಟಿಲುಗಳನ್ನು ಇಳಿಯುತ್ತಿದ್ದ ಹಾಗೆಯೇ ಆ ನೀರಿನ ಮೇಲಿನಿಂದ ಬೀಸಿಕೊಂಡು ಬರುತ್ತಿದ್ದ ತಂಗಾಳಿ ಎಷ್ಟೋ ಶ್ರಮ ಪರಿಹಾರ ಮಾಡುತ್ತಿತ್ತಲ್ಲದೆ ಮನಸ್ಸಿಗೆ ಸಂತೋಷವನ್ನೂ ಉಂಟು ಮಾಡುತ್ತಿತ್ತು. ರೈಲ್ವೆ ಸ್ಟೇಷನ್ನ ಮೆಟ್ಟಿಲುಗಳನ್ನು ಇಳಿದು ಅದೇ ರಸ್ತೆಯಲ್ಲಿ ಮುಂದಕ್ಕೆ ಹೋಗಿ ಉತ್ತರ ದಕ್ಷಿಣವಾಗಿದ್ದ ಅಡ್ಡ ರಸ್ತೆಯಲ್ಲಿ ದಕ್ಷಿಣದ ದಾರಿಯನ್ನು ಹಿಡಿದು ಕೆರೆಯ ಕಟ್ಟೆಯ ಮೇಲೆಯೇ ನಡೆದು ಹೋದರೆ ಅದು ನೆಟ್ಟಗೆ ಅರಳೇಪೇಟೆಗೆ ಹೋಗುತ್ತಿತ್ತು. ಅರಳೇಪೇಟೆಯ ರಸ್ತೆಯನ್ನು ಬಿಟ್ಟು ಪೂರ್ವಕ್ಕೆ ಹೋಗುವ ದಾರಿಯನ್ನು ಹಿಡಿದು ಕೆರೆಯ ಕಟ್ಟೆಯ ಮೇಲೆಯೇ ನಡೆದು ಹೋದರೆ ಬಲಕ್ಕೆ ಮುನಿಸಿಪಲ್ ಗಾರ್ಡನ್ ಅಥವಾ ಚಿಕ್ಕ ಲಾಲ್ಬಾಗ್. ಇದೊಂದು ತೋಟ. ಈ ತೋಟದ ಒಳಗೆ ದೊಡ್ಡ ದೊಡ್ಡ ಮರಗಳು. ಹೆಚ್ಚಾಗಿ ನೋಡಿದರೆ ಗೋಣಿಯ ಮರಗಳೇ ಇದ್ದವು. ಪ್ರತಿ ಭಾನುವಾರ ಈ ಚಿಕ್ಕ ಲಾಲ್ಬಾಗ್ನಲ್ಲಿ ಸೊಗಸಾದ ನಾಗಸ್ವರ. ಊರಿನ ಎಲ್ಲಾ ಕಡೆಯ ಜನ ಆ ಸಂಗೀತವನ್ನು ಕೇಳುವುದಕ್ಕೂ ತೋಟದ ಒಳ್ಳೆಯ ಹವೆಯನ್ನು ಅನುಭವಿಸುವುದಕ್ಕೂ ರಜಾ ದಿನವಾದ್ದರಿಂದ ಹೆಂಡತಿ ಮಕ್ಕಳನ್ನೂ ಸೇರಿಸಿಕೊಂಡು ಅಲ್ಲಿಗೆ ಬರುತ್ತಿದ್ದರು. ಅನೇಕ ದಿನಗಳಿಂದ ಒಬ್ಬರನ್ನೊಬ್ಬರು ನೋಡದೇ ಇದ್ದವರು, ಸ್ನೇಹಿತರು, ಬಂಧುಗಳು ಇವರೆಲ್ಲರೂ ಬಂದು ಸೇರುವುದಕ್ಕೆ ಅದು ಬಹು ಅನುಕೂಲವಾದ ಸ್ಥಳವಾಗಿತ್ತು. ಕೆರೆಯ ದಂಡೆಯ ಮೇಲೆ ಹಾಗೆ ಇನ್ನೂ ಸ್ವಲ್ಪ ಮುಂದೆ ಹೋದರೆ ಬಲಗಡೆ ಮೆಟ್ಟಿಲು ಇಳಿದು ಪೂರ್ಣಯ್ಯನ ಛತ್ರಕ್ಕೆ ಹೋಗುವ ದಾರಿ. ಮೆಟ್ಟಿಲಿನ ಒಂದು ಪಕ್ಕಕ್ಕೆ ಒಂದು ದೊಡ್ಡ ಅಶ್ವತ್ಥ ವೃಕ್ಷ, ನಾಗರಕಟ್ಟೆ. ಆ ಅಶ್ವತ್ಥದ ಮರವು, ಅದರ ಪಕ್ಕದ ಗೋಣಿ ಮರಗಳು ಅಸಂಖ್ಯಾತ ಕೋತಿಗಳಿಗೆ ಕಲ್ಪತರು. ಮೆಟ್ಟಿಲುಗಳ ಇನ್ನೊಂದು ಕಡೆ ಭೈರಾಗಿಗಳ ಮಠ. ಸಂಸಾರ ಸಮೇತರಾದ ಬೈರಾಗಿಗಳು, ಗೋಸಾವಿಗಳು ಸದಾ ಅಲ್ಲೂ ಮತ್ತು ಪೂರ್ಣಯ್ಯನ ಛತ್ರದ ಹೊರ ಆವರಣದಲ್ಲೂ ತುಂಬಿ ತುಳುಕುತ್ತಿದ್ದರು. ಸಾಯಂಕಾಲವಾಗುತ್ತಲೂ ಊರಿನ ಚಿಕ್ಕವರು ದೊಡ್ಡವರು ಕೋತಿಗಳ ಆಟ ಪಾಠಗಳನ್ನು ನೋಡುತ್ತಾ ನೆಲಗಡಲೆ, ಸೀಬೆಹಣ್ಣು ಮುಂತಾದವನ್ನು ಕಪಿಗಳಿಗೆ ತಿನ್ನಲು ಎಸೆಯುತ್ತಾ ವಿನೋದವಾಗಿ ಕಾಲ ಕಳೆಯುತ್ತಿದ್ದರು. ಬೈರಾಗಿಗಳು ತಮ್ಮ ಮುಂದೆ ಬೆಂಕಿ ಹಾಕಿಕೊಂಡು ಭಸ್ಮೋದ್ದೂಳಿತ ಸರ್ವಾಂಗರಾಗಿ ಜಟಾಭಾರದಿಂದೊಪ್ಪುತ್ತಾ ಬಂದು ನಮಸ್ಕಾರ ಮಾಡಿದವರಿಗೆಲ್ಲ ಕೈಯೆತ್ತಿ ಆಶೀರ್ವಾದ ಮಾಡುತ್ತಾ ನಡುವೆ ಚೇಲರು ಹತ್ತಿಸಿಕೊಟ್ಟ ಭಂಗಿ ಚಿಲುಮೆಯನ್ನು ಭೋಂ ಹರ ಹರ ಮಹಾದೇವ್ ಎಂದು ಸೇದಿ ಆಕಾಶ ಮಾರ್ಗಕ್ಕೆ ಧೂಮವನ್ನು ಪಸರಿಸುತ್ತಾ ಕಣ್ಣು ಮುಚ್ಚಿ ಧ್ಯಾನಾಸಕ್ತರಾಗಿರುತ್ತಿದ್ದುದು ಆ ಸ್ಥಳದಲ್ಲಿ ದಿನನಿತ್ಯದ ದೃಶ್ಯ. ಅಲ್ಲಿಯೇ ಕೆರೆಯ ನೀರಿನ ಬಳಿ ಇಳಿಯುವುದಕ್ಕೆ ಸೋಪಾನಗಳು, ಮೇಲ್ವಾಟಿಯಲ್ಲಿ ಉದ್ದಕ್ಕೆ ಮಂಟಪಗಳೂ ಇದ್ದವು. ಕೆರೆಯಲ್ಲಿ ವರ್ಷ ನರಸಿಂಹ ಜಯಂತಿಯ ದಿನದಂದು ರಾತ್ರಿ ಬಳೆಪೇಟೆ ನರಸಿಂಹದೇವರ ತೆಪ್ಪೋತ್ಸವವನ್ನು ತುಂಬಾ ವಿಜೃಂಭಣೆಯಿಂದ ನಡೆಸಲಾಗುತ್ತಿತ್ತು. ಈ ವೈಭವವನ್ನು ನೋಡಲು ಊರಿಗೆ ಊರೇ ಬಂದು ಸೇರುತ್ತಿತ್ತು. ಭಾನುವಾರಗಳಲ್ಲಿ ಬೆಳಗ್ಗೆ 6 ಗಂಟೆಯ ಹೊತ್ತಿಗೆ ಊರಿನ ಸಾವಿರಾರು ಜನ ಕ್ಷೇಮಕಾರಿ ಅಂದರೆ ಗರುಡ ಪಕ್ಷಿಯ ದರ್ಶನಕ್ಕಾಗಿಯೇ ಕೆರೆಯ ಕಟ್ಟೆಯ ಮೇಲೆ ಬಂದು ಸೇರುತ್ತಿದ್ದರು. ಪ್ರತಿದಿನ ಬ್ರಾಹ್ಮಿ ಮುಹೂರ್ತದ ವೇಳೆಗೆ ಊರಿನ ಅನೇಕ ವಿದ್ಯಾರ್ಥಿಗಳು, ವ್ಯಾಯಾಮಾಕಾಂಕ್ಷಿಗಳು ಕೆರೆಯ ಸುತ್ತಲೂ ಓಡಿ ಅನಂತರ ಕೆರೆಯ ಸೋಪಾನಗಳ ಮೇಲೆ 100 ಗಟ್ಟಲೆ ದಂಡೆ ಹೊಡೆದು ಬಟ್ಟೆ ಒಗೆದುಕೊಂಡು ಕೆರೆಯಲ್ಲಿ ಈಜಾಡಿ ಆಟವಾಡಿ ಮನೆಗಳಿಗೆ ಹೋಗುತ್ತಿದ್ದರು. ಛೆ, ಎಂತಹ ಕಾಲವದು! ಅಂತಹ ಕಾಲ ಮತ್ತೆ ಯಾವಾಗ ಬಂದೀತೋ ಏನೋ. ಆಗ ಬೆಂಗಳೂರು ಕಲ್ಯಾಣ ನಗರ, ಧನಧಾನ್ಯ ಸಮೃದ್ಧಿಯಾಗಿತ್ತು. ಆಗ ಪೇಟೆಗೆ ಒಂದೊಂದು ಗರಡಿ ಮನೆ. ಅರಳೇಪೇಟೆ ಕಾಯಂಗಡಿ ಪಾಪಣ್ಣನ ಗರಡಿ, ಬಳೆಪೇಟೆ ಮುನಿಸ್ವಾಮಪ್ಪನ ಗರಡಿ, ಗಾಣಿಗರ ಪೇಟೆಯಲ್ಲೊಂದು ಗರಡಿ, ತಾರಾಮಂಡಲ ಪೇಟೆಯಲ್ಲೊಂದು ಗರಡಿ, ರಾಣಾಸಿಂಗನ ಪೇಟೆಯಲ್ಲಿ ಮತ್ತೊಂದು ಗರಡಿ. ಇಷ್ಟಲ್ಲದೆ ಇನ್ನೂ ಅನೇಕ ಚಿಕ್ಕ ಪುಟ್ಟ ದೊಡ್ಡ ಗರಡಿಗಳಿದ್ದವು. ಗರಡಿ ಹೈದರು ಪೋಲಿಗಳಲ್ಲ, ಪಟಿಂಗರೂ ಅಲ್ಲ. ಯಾವ ಬೀದಿಯಲ್ಲಿ ದೊಡ್ಡ ಮದುವೆಯೇ ಆಗಲಿ, ಭೋಜನಾದಿಗಳೇ ಆಗಲಿ, ದೇವರ ಉತ್ಸವಾದಿಗಳೇ ಆಗಲಿ, ಆಯಾ ಪೇಟೆಯ ಗರಡಿಯವರು ಒಟ್ಟಾಗಿ ಸೇರಿ ನಿದ್ರಾಲಸ್ಯಗಳಿಲ್ಲದೆ ಕೆಲಸವನ್ನು ಮಾಡಿ ಯಾವುದೇ ವಿಷಯದಲ್ಲಿಯೂ ಎಳ್ಳಷ್ಟು ಲೋಪದೋಷ ಬಾರದ ಹಾಗೆ ಕಾರ್ಯವನ್ನು ಸಾಗಿಸಿಕೊಡುತ್ತಿದ್ದರು. ಹೆಂಗಸರ, ಮಕ್ಕಳ ಮಾನ ಪ್ರಾಣಗಳ ರಕ್ಷಣೆಗೆ ಬದ್ಧ ಕಂಕಣರಾಗಿ ನಿಂತು ಗೌರವ ಸಂಪಾದಿಸಿದ ಈ ಪೌರಪುತ್ರರ ಪುಣ್ಯ ಜೀವನ ನನ್ನ ಸ್ಮೃತಿ ಪಟಲದಲ್ಲಿ ಇನ್ನೂ ಹಚ್ಚ ಹಸುರಾಗಿ ಉಳಿದಿದೆ. ಆಗಲೇ ಬೈರಾಗಿ ಮಠಗಳ ಬಗ್ಗೆ ಹೇಳಿದೆನಲ್ಲ, ಅದನ್ನು ದಾಟಿ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಧರ್ಮಾಂಬುದಿಯ ಒಂದು ಕೊನೆ ಸೇರಿದಂತಾಯಿತು.
ಅನಂತರ ಎಡಕ್ಕೆ ತಿರುಗಿಕೊಂಡು ಕೆರೆಯ ಕಟ್ಟೆಯ ಮೇಲೆಯೇ ಹೋದರೆ ಆ ದಾರಿ ಪುನಃ ದಕ್ಷಿಣೋತ್ತರವಾಗುತ್ತದೆ. ಅಲ್ಲಿ 4 ಹೆಜ್ಜೆ ಇಡುವಷ್ಟರಲ್ಲಿ ಬಲಗಡೆಗೆ ಒಂದು ದೊಡ್ಡ ಕಲ್ಯಾಣಿಯ ಬಾವಿ. ನೀರಿರುವುದು ಬಹಳ ಆಳದಲ್ಲಿ. ಇಳಿಯಲು ದೊಡ್ಡ ಸೋಪಾನ ಮೆಟ್ಟಿಲುಗಳಿದ್ದವು. ಕಲ್ಯಾಣಿಯ ಹೆಸರು ಗೋವಿಂದ ಶೆಟ್ಟಿ ಬಾವಿ. ಈಗ ಸರ್ಕಾರದವರು ಆ ಬಾವಿಯನ್ನು ಮುಚ್ಚಿಸಿ ನೆಲಸಮ ಮಾಡಿ ಮೇಲೆ ಭಿಕಾರಿಗಳಿಗೆ ಮಂಟಪಗಳನ್ನು ಕಟ್ಟಿಸಿಕೊಟ್ಟಿದ್ದಾರೆ. ಈಗ ಕಮಲಾ ಛತ್ರ ಎಂದು ಇದೆಯಲ್ಲ, ಅದರ ಹಿಂದುಗಡೆಯೇ ನಾನು ಹೇಳಿದ ಈ ಬಾವಿ ಇದ್ದದ್ದು. ಅದು ಯಾವ ಗಳಿಗೆಯಲ್ಲಿ ಆ ಬಾವಿಗೆ ಗುದ್ದಲಿ ಪೂಜೆ ನಡೆಯಿತೋ, ತಿಂಗಳಿಗೋ 2 ತಿಂಗಳಿಗೋ ಆ ಬಾವಿಯಲ್ಲಿ ಒಬ್ಬರಾದರೂ ಬಿದ್ದು ಪ್ರಾಣ ಕಳೆದುಕೊಳ್ಳದೆ ಇರುತ್ತಿರಲಿಲ್ಲವಂತೆ. ಹೆಚ್ಚಾಗಿ ಸಾಯುತ್ತಿದ್ದವರು ಹೆಂಗಸರು. ಆತ್ಮಹತ್ಯೆ ಮಾಡಿಕೊಂಡವರು ಒಬ್ಬಿಬ್ಬರೇ ಆದರೂ ಬಟ್ಟೆ ಒಗೆಯುವಾಗ ಕಾಲು ಜಾರಿ ನೀರಿನೊಳಕ್ಕೆ ಬಿದ್ದು ಪ್ರಾಣ ಹೋದವರೇ ಹೆಚ್ಚು ಮಂದಿ. ಈ ಅನಾಹುತಗಳು ಆಗುತ್ತಿದ್ದುದು ಹೆಚ್ಚಾಗಿ ಸಂಜೆಯ ಹೊತ್ತಿನಲ್ಲೇ. ಕಾವಲುಗಾರ ಚಿನ್ನಯ್ಯ ಹೇಳುತ್ತಿದ್ದ, ಆ ಬಾವಿಲಿ ಒಂದಯ್ಯ ಐತೆ. ಸಂಜೆ ಹೊತ್ನಾಗೆ ಹೆಂಗುಸರು ಒಂಟೊಂಟಿಯಾಗಿ ಬಟ್ಟೆ ಒಗಿತಾ ನಿಂತಿದ್ರೆ ಹಂಗೆ ಕಾಲಿಡ್ಕೊಂಡು ಎಳ್ಕೊಂಡ್ಬಿಡ್ತದೆ. ಒಂದ್ಸಾರಿ ನನ್ ಕಣ್ಮುಂದೆನೆ ಒಂಬೆಂಗಸ್ನ ಎಳ್ಕೊಂಡೋಗ್ಬಿಡ್ತು. ಸಂಜೆ 7 ಗಂಟೆ 7:15 ಆಗಿರ್ಬೋದಪ್ಪ. ನಾನು ಮುದ್ಕ, ಈಜು ಬರಲ್ಲ. ಯಾರಾದ್ರೂ ಬರ್ರಪ್ಪೋ, ಈ ಹೆಂಗ್ಸು ಬಾವಿಗೆ ಬುದ್ಬಿಟ್ಟವಳೆ ಅಂತ ಗಟ್ಟಿಯಾಗಿ ಅರ್ಚ್ಕೊಂಡ್ರು ಒಬ್ರು ಬರ್ನಿಲ್ಲ. ಆ ಹೆಂಗ್ಸು ಒಂದ್ಸಾರಿ ಮುಣಗಿ ತೇಲ್ತು. ನಾನು ಇನ್ನೂ ಕೂಕ್ಕೊಂಡ್ಮ್ಯಾಕೆ ಬೈರಾಗಿ ಮಠದಿಂದ ಜನಗಳೇನೋ ಬಂದು ನೀರೊಳಗ್ ಧುಮುಕಿ ಆ ಹೆಂಗುಸ್ನ ಹುಡುಕಿ ಎತ್ತಾಕಿ ಅಷ್ಟೊತ್ನಾಗೆ ಒಬ್ರಿಗೂ ಧೈರ್ಯ ಬರ್ನೇ ಇಲ್ಲ. ಅಷ್ಟೊತ್ಗೆ ಮುಗ್ದೇ ಹೋಯ್ತು ಕಣಪ್ಪ ಆ ಹೆಂಗ್ಸಿನ ಕತೆ. ನಾಳೆ ಹೆಂಗೂ ತೇಲ್ತೈತಲ್ಲ ಎಣ ಅಂತೇಳಿ ಜನ ಎಲ್ಲ ಒಂಟೆ ಹೋದ್ರು. ಎಣ ಮಾರನೇ ದಿನ ಸಂಜೆಗೆ ತೇಲಿದ್ದು. ಆ ಹೊತ್ನಿಂದ ಕೋಟೆ ಆಫೀಸ್ನವರು ಹಚ್ಬಿಟ್ರು ನೋಟಿಸ. ಈ ಬಾವ್ಯಾಗ ಇನ್ಮ್ಯಾಕೆ ಯಾರು ತಾಣ ಮಾಡಂಗಿಲ್ಲ, ಬಟ್ಟೆ ಒಗ್ಯಂಗಿಲ್ಲ, ಹಂಗೇನಾರು ಬಂದ್ರೆ ಸಜಾ ಹಾಕ್ಬಿಡ್ತೀವಿ ಅಂತ. ಆ ಪಾಪಿ ಬಾವಿನ ಬಿಟ್ಟು 4 ಹೆಜ್ಜೆ ಮುಂದುವರಿದರೆ ಬಲಗಡೆಗೆ 4-5 ನೀರು ಪುಚ್ಚಿ ಕಾಯಿ ಗಿಡಗಳು. ಮುಂದಕ್ಕೆ ಒಂದು ದೊಡ್ಡ ಗೋಣಿ ಮರ. ಆ ಗೋಣಿ ಮರ ಕವಲೊಡೆದು ರೆಂಬೆಗಳು ಹೊರಟು ಕಂಡ ಕಡೆ ಮರದಲ್ಲಿ ಒಂದು ದೊಡ್ಡ ಸೈಜು ಕಲ್ಲು ಸಿಕ್ಕಿ ಹಾಕಿಕೊಂಡಿತ್ತು. ಆ ಕಲ್ಲಿಗೆ ಒಂದು ದೊಡ್ಡ ಕಬ್ಬಿಣದ ಮೊಳೆಯನ್ನು ಹೊಡೆಯಲಾಗಿತ್ತು. ಆ ಕಲ್ಲು ಅಲ್ಲಿ ಸ್ಥಾಪನೆಯಾಗಿ ಬಹಳ ವರ್ಷಗಳಾಗಿದ್ದರಿಂದ ರೆಂಬೆಗಳು ದಪ್ಪನಾಗಿ ಬೆಳೆದುಕೊಂಡು ಮರ ಆ ಕಲ್ಲನ್ನು ಕ್ರಮೇಣ ತನ್ನ ಗರ್ಭಕ್ಕೆ ಎಳೆದುಕೊಂಡಂತಿತ್ತು. ಕಾವಲು ಚಿನ್ನಯ್ಯ ಹೇಳುತ್ತಿದ್ದ, ಅವನು ಚಿಕ್ಕವನಾಗಿದ್ದಾಗ ಒಬ್ಬ ಮಲಯಾಳಿ ಮಂತ್ರಗಾರ ಆ ದಾರಿಯಲ್ಲಿ ಜನಗಳನ್ನು ಬಹುವಾಗಿ ಹೆದರಿಸುತ್ತಿದ್ದ ಒಂದು ಗಂಡು ದೆವ್ವವನ್ನು ಆ ಕಲ್ಲಿನೊಳಕ್ಕೆ ಆಹ್ವಾನಿಸಿ ಅದು ಅಲ್ಲೇ ಸ್ಥಾಪನೆಯಾಗಿರುವಂತೆ ಮೊಳೆ ಹೊಡೆದು ದಿಗ್ಬಂಧನ ಮಾಡಿ ಈ ಗೋಣಿ ಮರದಲ್ಲಿ ಇರು ಎಂದು ಆ ಕಲ್ಲನ್ನು ಅದೇ ಮರದಲ್ಲಿ ಹೂತಿಟ್ಟು ಹೋದನಂತೆ. ಅಂದಿನಿಂದ ಆ ಸುತ್ತಮುತ್ತಲಿನ ಜನಗಳಿಗೆಲ್ಲ ಆ ದೆವ್ವದ ಬಾಧೆ ತಪ್ಪಿತಂತೆ. ಆ ಗೋಣಿ ಮರದ ಹಿಂಭಾಗಕ್ಕೆ 20 ಹೆಜ್ಜೆ ದೂರದಲ್ಲಿ ಒಂದು ಹಾಳು ಬಿದ್ದ ಮಹಡಿ ಮನೆ ಇತ್ತು. ಮನೆಯ ಕೆಳಭಾಗವೆಲ್ಲ ಕಲ್ಲಿನ ಕಟ್ಟಡ, ಮಹಡಿ ಮಾತ್ರ ಇಟ್ಟಿಗೆಯ ಕಟ್ಟಡ. ಮನೆ ಸುಮಾರು ದೊಡ್ಡದೇ, 4-6 ಜನ ಇರಬಹುದಾದಂತದ್ದು. ಮನೆ ಬಹಳ ದಿನಗಳಿಂದಲೂ ಪಾಳು ಬಿದ್ದಿತ್ತು. 1-2 ಅರ್ಧಂಬರ್ಧ ಕಿಟಕಿ ಬಾಗಿಲುಗಳು ಕದಗಳು ಇನ್ನೂ ಉಳಿದುಕೊಂಡಿದ್ದವು. ಯಾಕೆ ಆ ಮನೆ ಪಾಳು ಬಿದ್ದಿದ್ದಿತೋ ಹೇಳಬಲ್ಲವರಾರು? ಬಹುಶಃ ಚಿನ್ನಯ್ಯನನ್ನು ಎಂದಾದರೂ ಕೇಳಿದರೆ ಹೇಳಿದರೂ ಹೇಳಬಹುದು. ಆ ರಸ್ತೆಯಲ್ಲಿ ರಾತ್ರಿ 8 ಗಂಟೆಯಾಯಿತೆಂದರೆ ಜನಸಂಚಾರವು ಸ್ತಬ್ಧ. ಹಾಗೂ ಆ ದಾರಿಯಲ್ಲಿ ಒಂದು ಮುನಿಸಿಪಲ್ ಲಾಂದ್ರವಾಗಲಿ ಎಲೆಕ್ಟ್ರಿಕ್ ದೀಪವಾಗಲಿ ಇರದ ಕಾರಣ ಯಾರೂ ಅಲ್ಲಿ ತಲೆ ಹಾಕುತ್ತಿರಲಿಲ್ಲ.